ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಧನ ಸಂಪಾದನೆಗೆ ರಾಜಮಾರ್ಗ. ನಾವು ರಾಜಮಾರ್ಗದಲ್ಲಿ ನ್ಯಾಯದಿಂದ, ಸತ್ಯದಿಂದ, ಧರ್ಮದಿಂದ ಧನ ಸಂಪಾದನೆ ಮಾಡುವುದರ ಕುರಿತು ಆಗಸ್ಟ್ 15ನೇ ತಾರೀಕಿನಿಂದ ನಾವು ಝೂಮ್ ಮೀಟಿಂಗ್ ಮುಖಾಂತರ, ಅಂದ್ರೆ ಝೂಮ್ ಆಪ್ ಮುಖಾಂತರ 7 ದಿನಗಳ ಕ್ಲಾಸುಗಳನ್ನ ಆರಂಭ ಮಾಡ್ತಾ ಇದ್ವಿ. ಒಂದ್ ದಿವ್ಸಕ್ಕ 1 ತಾಸು, ದಿನಕ್ಕೊಂದು ಗಂಟೆ ತರ 7 ದಿವಸ ನಾವು ಕ್ಲಾಸುಗಳನ್ನ, ತರಬೇತು ಕ್ಲಾಸುಗಳನ್ನ ಆರಂಭ ಮಾಡ್ತಾ ಇದ್ದೀವಿ. ಅದು ಯಾವ ಸಮಯ ಅನ್ನೋದನ್ನ ನಾನು 12ನೇ ತಾರೀಕಿನ ದಿವಸ ಹೇಳ್ತೀನಿ. ಅಲ್ಲಿವರೆಗೂ ನಾವು ಬೇರೆ ಬೇರೆ ವಿಷಯಗಳನ್ನ ತಿಳ್ಕೋತಾ ಹೋಗ್ಬೇಕು. ಯಾರಿಗೆ ನಮ್ಮ ಕ್ಲಾಸುಗಳಿಗೆ ಹಾಜರಾಗಬೇಕು, ರಾಜಮಾರ್ಗದಲ್ಲಿ ಧನ ಸಂಪಾದನೆಯನ್ನ ಮಾಡಬೇಕು, ನಾವು ಖಂಡಿತವಾಗಲೂ ಯಶಸ್ಸನ್ನ ಸಾಧಿಸಬೇಕು, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು, ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೋಬೇಕು, ಭವಿಷ್ಯತ್ತಿನಲ್ಲಿ ನಾವು ಮನೆ ಕಟ್ಟಿಸ್ಬೇಕು, ಚೆನ್ನಾಗಿ ಬದುಕನ್ನ ಸಾಗಿಸ್ಬೇಕು ಅನ್ನುವಂತ ಆಕಾಂಕ್ಷೆ, ಕುತೂಹಲ ಯಾರಿಗಿದೆ ಅವರು ನಮ್ಮ ಈ ಕ್ಲಾಸುಗಳಿಗೆ ಹಾಜರಾಗಬೇಕು. ಕ್ಲಾಸುಗಳಿಗೆ ಹಾಜರಾಗಲಿಕ್ಕೆ ಏನೇನು ಅವಶ್ಯವಾಗಿ ಬೇಕು ಅನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲಾ ವಿಡಿಯೋಗಳನ್ನ ದಯವಿಟ್ಟು ಫಾಲೋ ಮಾಡ್ರಿ. ಅಂದ್ರೆ ನಿಮಗ ವಿಷಯಗಳು ಸರಿಯಾಗಿ ಗೊತ್ತಾಗ್ತಾವ. ಈ ಕ್ಲಾಸುಗಳಿಗೆ ಯಾರು ಹಾಜರಾಗಬೇಕಂತ ಮಾಡಿರಿ ಅವರು ಕನಿಷ್ಠ 2 ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಬೇಕು. ಹೇಳಿದ್ದೀನಿ ನಾನು. ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಕೊನೆಯ ದಿನಾಂಕ 15 ಕೊಟ್ಟಿದ್ದೆ. ಈಗ ನಾನು ಅದನ್ನ 20ರವರೆಗೆ ವಿಸ್ತರಿಸ್ತಾ ಇದ್ದೀನಿ. 20ನೇ ತಾರೀಕು ಮಧ್ಯರಾತ್ರಿ 12 ಗಂಟೆ ಒಳಗಾಗಿ ಯಾರ್ಯಾರು ಆರ್ಡರ್ ಹಾಕ್ತೀರಿ ಅವ್ರೆಲ್ರಿಗೂ 2 ಪ್ರಾಡಕ್ಟ್ಗಳನ್ನ ಕಳಿಸ್ಕೊಡ್ಲಾಗ್ತದೆ. ಯಾರ್ಯಾರು 2 ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿರ್ತೀರಿ ಅವರು ಮಾತ್ರ ಈ ನಮ್ಮ ಕ್ಲಾಸುಗಳಿಗೆ ಹಾಜರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅವರಿಗೆ ನಾವು 50 ರೂಪಾಯಿ ಫೀಯನ್ನ ಹೇಳ್ತೀವಿ. ನನ್ನ ಈ 9242494770 ಅನ್ನುವಂತಹ ಸ್ಕ್ರೀನ್ ಮೇಲಿದ್ದಂತಹ ನಂಬರ್ಗೆ ಫೋನ್ ಪೇ ಮಾಡಿ 50 ರೂಪಾಯಿ ಹಾಕ್ಬೇಕು ತಾವು. ಆಮೇಲೆ ನನ್ನ ಸಂಪರ್ಕದಲ್ಲಿರ್ಬೇಕು. ಏನಾದ್ರೂ ಡೌಟ್ ಇದ್ರೆ ಕೇಳಬಹುದು. ಯಾವ ಅನುಮಾನನೂ ಪಡ್ಲಿಕ್ಕೆ ಹೋಗ್ಬೇಡಿ. ನಾವೆಲ್ಲರೂ ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ ಇದ್ದಂಗೆ ನಾವೆಲ್ಲರೂ ಒಂದಾಗಿ ಕೆಲಸವನ್ನ ಮಾಡಿ ಪ್ರಾಮಾಣಿಕವಾಗಿ ಧನ ಸಂಪಾದನೆಯನ್ನ ಮಾಡ್ಬೇಕು. ಖಂಡಿತವಾಗ್ಲೂ ಅದಕ್ಕೆ ಅವಕಾಶದ. ಆ ರೀತಿ ಧನ ಸಂಪಾದನೆಯನ್ನ ಮಾಡಿದವರು ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ಎಲ್ಲಾ ದೇಶಗಳಲ್ಲೂ ಅದಾರ. ಅವ್ರ ಬಗ್ಗೆ ನಿಮಗೆ ಸವಿವರವಾದ ಮಾಹಿತಿಯನ್ನು ಕೂಡ ನಾನು ಕೊಡ್ತೀನಿ ಮುಂದಿನ ದಿನಮಾನಗಳಲ್ಲಿ. ದಯವಿಟ್ಟು ನಮ್ಮ ಸಂಪರ್ಕದಲ್ಲಿರಿ. ನಾವು ನಿಮಗೆ ಖಂಡಿತವಾಗಲೂ ಕೈ ಹಿಡಿದು ಮೇಲೆ ಕರ್ಕೊಂಡು ಹೋಗುವಂತ, ಅಂದ್ರೆ ಒಂದು ಒಳ್ಳೆ ಪೊಸಿಷನ್ಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತೀನಿ. ನೀವು ಧನ ಸಂಪಾದನೆ ಮಾಡ್ಲಿಕ್ಕೆ ಕೆಲವೊಂದು ರೂಢಿ ಹಾಕೋಬೇಕಾಗ್ತದೆ. ಅದನ್ನ ನಾನು ನಿಮಗೆ ಹೇಳಿಕೊಡ್ತೀನಿ, ಕಲಿಸ್ಕೊಡ್ತೀನಿ. ಮತ್ತೆ ನೀವು ಇದ್ರೊಳಗೆ ಸ್ಟ್ಯಾಂಡ್ ಆಗುವವರೆಗೂ ಸಂಪೂರ್ಣ ನಿಮ್ ಜೊತೆಗಿದ್ದುಕೊಂಡು ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಯಾವುದೇ ನಿರಾಶೆ ಆಗುವ ಅವಶ್ಯಕತೆ ಇಲ್ಲ. ನೀವು ನೋಡ್ರಿ, ಯಾವುದೇ ರಿಸ್ಕ್ ಇಲ್ಲ ಈ ಬಿಸಿನೆಸ್ ನಲ್ಲಿ. ನಾನು ಹೇಳ್ತಕ್ಕಂತ ಧನ ಸಂಪಾದನೆಯ ಮಾರ್ಗದಲ್ಲಿ ಯಾವುದೇ ರಿಸ್ಕ್ ಇಲ್ಲ. ಯಾಕಂದ್ರೆ ನೀವು ಸಾಕಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ, ಅಥವಾ ಒಂದು ಅಂಗಡಿ ಬಾಡಿಗೆ ಹಿಡಿದ್ರಿ ಅಂದ್ರೆ, ಅದಕ್ಕೆ ಡಿಪಾಸಿಟ್ ಕೊಟ್ರಿ ಅಂದ್ರೆ, ಅದಕ್ಕೆ ಬಾಡಿಗೆ ಕೊಡ್ತಾ ಇದ್ರಿ ಅಂದ್ರೆ, ಅವಾಗ ನಿಮಗೆ ಏನಾಗ್ತದ, ನುಕ್ಸಾನ್ ಆಗ್ತದ, ರಿಸ್ಕ್ ಇರ್ತದ. ಆದ್ರೆ ನಮ್ಮ ಈ ವ್ಯವಹಾರದಲ್ಲಿ ಯಾವುದೇ ರಿಸ್ಕ್ ಇಲ್ಲ. ಮನೆಯೊಳಗ ಕುತ್ಕೊಂಡು ಈಗಾಗಲೇ ನೀವು ಯಾವ್ದಾದ್ರು ಕೆಲಸವನ್ನ ಮಾಡ್ತಾ ಇದ್ರಿ ಅಂದ್ರೆ ಅದರ ಜೊತೆಯಾಗಿ ಈ ಕೆಲಸವನ್ನ ಮಾಡಿ ಧನ ಸಂಪಾದನೆ ಮಾಡಬಹುದು. ಎಷ್ಟೋ ಜನ ಮೊದಲಿಗೆ ಆ ಕೆಲಸದ ಜೊತೆನೆ ಈ ಕೆಲಸನು ಮಾಡಿ ಇದರಲ್ಲಿ ಸಾಕಷ್ಟು ಸಂಪಾದನೆ ಆಗ್ಲಿಕ್ಕೆ ಆರಂಭ ಆದ್ಮೇಲೆ ತಮ್ಮ ಮೂಲ ಕೆಲಸವನ್ನು ಬಿಟ್ಟಾರೆ. ಎಷ್ಟೋ ಜನ ಬಿಟ್ಟು ಇದಕ್ಕನೆ 24/7 ಕೆಲಸ ಮಾಡ್ತಾ ಇದ್ದಾರೆ. ಬಿಹಾರ ರಾಜ್ಯದೊಳಗಾಗ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ಸಾಕಷ್ಟು ರಾಜ್ಯಗಳಲ್ಲಿ ಜನ ಧನ ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ದುಡ್ಡು ಗಳಿಸ್ಯಾರಿದ್ರಾಗ. ಇದು ಯಾವುದೇ ರೀತಿ ಮೋಸ ಇಲ್ಲ, ವಂಚನೆ ಇಲ್ಲ. TDS ಅಂದ್ರ ನಿಮ್ದು ಇನ್ಕಮ್ ಟ್ಯಾಕ್ಸ್ ಕಟ್ ಆಗಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗ್ತದೆ. ಅದಕ್ಕೆ ನೀವು ಕೆಲವೊಂದನ್ನ ರೂಢಿ ಮಾಡ್ಕೋಬೇಕಾಗ್ತದೆ. ನಾನು ಹೇಳ್ಕೊಡ್ತೀನಿ ನಿಮಗೆ, ಎಲ್ಲಾ ರೀತಿ ಸಪೋರ್ಟು ಮಾಡ್ತೀವಿ. ಯಾವುದಕ್ಕೂ ನೀವು ನಿರಾಶೆ ಆಗಬಾರ್ದು. ನಿಮ್ಮ ಮೌಲ್ಯವನ್ನ ಹೆಚ್ಚಿಸ್ಕೋಬೇಕು ನೀವು. ಅಂದ್ರ ನಿಮ್ಮ ಅವಶ್ಯಕತೆ, ಆಮೇಲೆ ನಿಮ್ಮ ತಿಳುವಳಿಕೆ, ನಿಮ್ಮ ಶಕ್ತಿಯನ್ನು ನೀವು ಹೆಚ್ಚು ಮಾಡ್ಕೋಬೇಕು. ಆಮೇಲೆ ನೀವು ಸಾಧ್ಯ ಆದಷ್ಟು ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆಗಳನ್ನ ಪಾಲಿಸ್ಬೇಕು. ನೀವು
ಕಾಯ ವಾಚ ಮನಸ್ಸ ಪಾಲಿಸ್ಬೇಕು. ಅಂದ್ರೆ ನೀವೆಷ್ಟು ಪ್ರಾಮಾಣಿಕರಾಗಿರ್ತೀರಿ, ನೀವೆಷ್ಟು ಪರಿಶುದ್ಧರಾಗಿರ್ತೀರಿ, ಅಷ್ಟು ನೀವೆಷ್ಟು ನಯ ವಿನಯವನ್ನು ಹೊಂದಿರ್ತೀರಿ, ಅಷ್ಟು ಹೆಚ್ಚು ಹೆಚ್ಚು ಜನ ನಿಮ್ ಸಂಪರ್ಕಕ್ಕೆ ಬರ್ತಾರೆ. ಖಂಡಿತವಾಗ್ಲೂ ನೀವು ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಉತ್ಪಾದನೆಯನ್ನ ಮಾಡ್ಕೊಳ್ಳಿಕ್ಕೆ, ಸಂಪಾದನೆಯನ್ನ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಅದ ಅನ್ನೋದನ್ನ ನಾನು ಎದೆ ತಟ್ಕೊಂಡು ಹೇಳ್ತೀನಿ. ನೀವು ನಾನು ಹೇಳುವ 7 ದಿನಗಳ ಕ್ಲಾಸಿಗೆ ಹಾಜರಾಗ್ರಿ. ಬಹಳ ಉಪಯುಕ್ತವಾದಂತಹ ಕ್ಲಾಸುಗಳು. ಕ್ಲಾಸಿಗೆ ಹಾಜರಾದ ನಂತರ ಕೂಡ ನೀವು ನನಗೆ ಈ ಸದ್ಯಕ್ಕೆ ಈ ಇದನ್ನ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಸ್ವಲ್ಪ ದಿವಸ ಮುಂದೆ ಹಾಕ್ಬಹುದು. ತಿಂಗಳ 2 ತಿಂಗಳ 3 ತಿಂಗಳ 6 ತಿಂಗಳ ನಂತರ ನೀವು ಬೇಕಾದ್ರೂ ಈ ಕೆಲಸಕ್ಕೆ ಬರ್ಬೋದು. ಯಾವುದೇ ಒತ್ತಾಯ ಇಲ್ಲ, ಯಾವುದೇ ರಿಸ್ಕ್ ಇಲ್ಲ, ಯಾವುದೇ ನಿಮಗ ಸಮಸ್ಯೆ ಅನ್ನೋದಿಲ್ಲ. ಬಹಳಷ್ಟು ನೀವು ಇದ್ರಾಗ ಇನ್ವೆಸ್ಟ್ ಮಾಡ್ಬೇಕಪ್ಪ, 1 ಲಕ್ಷ 2 ಲಕ್ಷ 10 ಲಕ್ಷ 20 ಲಕ್ಷ ಇನ್ವೆಸ್ಟ್ ಮಾಡ್ಬೇಕು ಅನ್ನಂಗಿಲ್ಲ. ನೋಡ್ರಿ, ಬೇರೆ ಬಿಸ್ನೆಸ್ ಮಾಡಿದ್ರೆ ಇವತ್ತಿನ ದಿವಸ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ಬೇಕಾಗ್ತದೆ. ಫ್ರಾಂಚೈಸಿ ಅಂತ ಕೊಡ್ತಾರೆ ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಕೋಟಿ ಗಂಟ್ಲೆ ನೀವು ದುಡ್ಡು ಹಾಕ್ಬೇಕಲ್ಲಿ. ಅಷ್ಟು ಹಾಕಿದ ನಂತರ ಅದು ನಡೀತದ ಅನ್ನೋ ಗ್ಯಾರಂಟಿ ಇರುವುದಿಲ್ಲ. ರಿಸ್ಕ್ ಬಹಳ ಇರ್ತದಲ್ಲಿ. ಇಲ್ಲಿ ನಮ್ಮದ್ರಾಗ ಯಾವುದೇ ರಿಸ್ಕ್ ಇಲ್ಲ. ಪ್ರಾಡಕ್ಟ್ ತಗೋತೀರಿ, ಉಪಯೋಗ ಮಾಡ್ತೀರಿ, ಅದಕ್ಕೆ ನಿಮಗೆ ಲಾಭ ಅದ, ನಿಮಗ ಆರೋಗ್ಯ ಚಲೋ ಆಗ್ತದ, ಒಳ್ಳೇದಾಗ್ತದ, ಖಂಡಿತವಾಗ್ಲೂ ಒಳ್ಳೇದಾಗ್ತದ. ಅದ್ರ ಬಗ್ಗೆ ನಿಮಗ ಎಲ್ಲಾ ರೀತಿಯ ಜಾಣತನಗಳನ್ನ, ಟೆಕ್ನಿಕ್ಗಳನ್ನ ಹೇಳಿಕೊಡ್ತೀನಿ. ನಿಮ್ಮಲ್ಲಿ ಕೇವಲ ತಾಳ್ಮೆ ಇರಬೇಕು, ಪ್ರಾಮಾಣಿಕತನ ಇರಬೇಕು, ನಿಯತ್ತಿರ್ಬೇಕು. ಇವೆಲ್ಲ ಇದ್ವಪ್ಪ ಅಂದ್ರೆ ನೀವು ಖಂಡಿತವಾಗ್ಲೂ ಯಶಸ್ಸನ್ನ ಸಾಧಿಸ್ತೀರಿ. ನೀವು ಭಾರಿ ಶಾಣ್ಯರ್ ಆಗಿರ್ರಿ ಬಿಟ್ಟಿರ್ರಿ, ಹೆಚ್ಚಿನ ಸಾಲಿ ಕಲ್ತಿರ್ರಿ ಬಿಟ್ಟಿರ್ರಿ, ನೀವು ಹೆಚ್ಚಿನ ಎಜುಕೇಶನ್ ಮಾಡಿರ್ರಿ ಬಿಟ್ಟಿರ್ರಿ, ನಿಮ್ಮಲ್ಲಿ ಯಾವುದೇ ರೀತಿ ಭಾರಿ ಟ್ಯಾಲೆಂಟ್ ಏನು ಇಲ್ಲ ನಮ್ಮ ಹತ್ರ ಅಂದ್ರೆ ಏನ್ ಅವಶ್ಯಕತೆ ಇಲ್ಲ. ಇದು ಏನಪ್ಪಾ ಅಂದ್ರೆ ನಮ್ಮ ಕಂಪನಿ ಒಂದು ಸಿಸ್ಟಮ್ ಅನ್ನ ಹಾಕಿಕೊಟ್ಟದ. ನಾವು ಆ ಸಿಸ್ಟಮ್ ಅನ್ನ ಪ್ರತಿಯೊಬ್ರು ಪಾಲಿಸ್ತಾ ಹೋದ್ವಪ್ಪ ಅಂದ್ರೆ ಖಂಡಿತವಾಗ್ಲೂ ಒಂದ್ ದಿವ್ಸ ನಾವು ಮಿಲೇನಿಯರ್ ಆಗ್ತೀವಿ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಈಗಾಗಲೇ ನಾನು ಇದ್ರಾಗ ವಿಡಿಯೋದೊಳಗೆ ಹೇಳಿದ್ ನೋಡ್ರಿ. ಅಲ್ಲೆಲ್ಲ ಬಿಹಾರದಾಗ ಅಲ್ಲೆಲ್ಲ 200 ರೂಪಾಯಿ ಸೀರೆ ಉಟ್ಕೊಳ್ಳಿಕ್ಕೂ ಕಷ್ಟ ಇದ್ದಂತಹ ಎಷ್ಟೋ ಮಹಿಳೆಯರು ಇವತ್ತಿನ ದಿವಸ 2,000 ರೂಪಾಯಿಗಿಂತಲೂ ಕಮ್ಮಿ ಸೀರೆ ಉಡ್ತಾ ಇಲ್ಲ. ನಾನೇನು ಸುಮ್ಮನೆ ನಿಮಗೆ ಕನಸನ್ನ ಹೇಳ್ತಾ ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇಲ್ಲ. ಗೂಗಲ್ದೊಳಗೆ ನೀವು ಟೈಪ್ ಮಾಡಿ ನೋಡಬಹುದು. ಗೂಗಲ್ದೊಳಗೆ ಎಲ್ಲ ಅವರ ಚರಿತ್ರೆ, ಇತಿಹಾಸ ಎಲ್ಲ ಸಿಗ್ತದೆ ನಿಮಗೆ. ಅದಕ್ಕ ನೀವ್ ಯಾವತ್ತೂ ಇದನ್ನ ನಮ್ಮತನವನ್ನು ನಾವು ಬಿಟ್ಟು ಕೊಡಬಾರ್ದು. ಆಮೇಲೆ ನಾವು ನಮ್ಮ ಮೌಲ್ಯವನ್ನು ಹೆಚ್ಚು ಮಾಡ್ಕೋಬೇಕು. ನಾವು ಹೇಗೆ ನಡ್ಕೋಬೇಕು ಇತರರ ಜೊತೆಗೆ ಅನ್ನೋದನ್ನ ನಿಮಗೆ ನಾನು ಚೆನ್ನಾಗಿ ಹೇಳಿಕೊಡ್ತೀನಿ. ಖಂಡಿತವಾಗ್ಲೂ ನೀವು ಅಪಾರ ಧನ ಸಂಪಾದನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ಇನ್ನೊಮ್ಮೆ ಒತ್ತಿ ಹೇಳ್ತೀನಿ. ರಾಜಮಾರ್ಗದಲ್ಲಿ ಧನ ಸಂಪಾದನೆಯನ್ನ ಮಾಡಬಹುದು ನೀವು. ಖಂಡಿತವಾಗ್ಲೂ ನನ್ನ ಈ ವಿಡಿಯೋಗಳನ್ನ ಫಾಲೋ ಮಾಡ್ರಿ. ಆಗಸ್ಟ್ 15ನೇ ತಾರೀಕಿನಿಂದ ನಾವು ಕ್ಲಾಸುಗಳನ್ನ ಆರಂಭ ಮಾಡೋಣ. ಥ್ಯಾಂಕ್ ಯು.